ಕತ್ಲ ಆಗ್ತೈತೆ. ಹಾಂ ಮಮ್ಮ ಬಂತು, ಹಿಂದೆ ಬಂತು. Two hours later. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ ಎಲ್ಲ, ಏನೋ ಫ್ಯಾಮಿಲಿ ಫುಲ್ ಎಲ್ಲ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟೇ ಸುಸ್ತು ಅನ್ನಿಸ್ತಿಲ್ಲ, ಅವರ ಕೆಳಗಡೆಯಿಂದ ಓಡ್ಕೊಂತ ಬಂದಲ್ಲ, ಸೊ ಹಂಗಾಗಿ ಸ್ವಲ್ಪ ತೇಗಿತ್ತು ಅಷ್ಟೇ. ಇವ್ರು ನಮ್ಮಮ್ಮ ಸ್ವಲ್ಪ ಶುಗರ್ ಪೇಷಂಟು, ಹಂಗಾಗಿ ಸ್ವಲ್ಪ ಸುಮ್ಮನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ ಕಷ್ಟ ಹತ್ತದು. ನಮ್ಮಪ್ಪ ಇವತ್ತು ಹುಷಾರಿಲ್ಲ ಅಂತ ಅಂದ್ಬಿಟ್ಟು, ಕಾಲು ನೋವು ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದೇ ಇಲ್ಲ, ಕೆಳಗಡೆ ಇದ್ದಾರಲ್ಲ. ನೋಡಿ ನಮ್ಮ ಬಾಬಾ ಅಂತ ಹೇಳಂತ ಅವರೇ ಬಾಬಾನ ಹೇಳ್ಕೊಡ್ತಿದ್ದಾರೆ. ನಮ್ಮ ಅಭಿ ಮುಂದೆ ಮುಂದೆ ಹೋಗ್ತಾ ಉಂಟು. ಅಭಿ ಮಂಗ್ ಬರ್ತಾ ಹುಷಾರಿ. ನೋಡಿ ಗಾಯ್ಸ್, ಎಲ್ಲ ನಮ್ಮ ದೊಡ್ಡಪ್ಪ, ನಮ್ಮ ಮಾಮ, ನಮ್ಮ ಅಣ್ಣ ಇವರೆಲ್ಲ ಫುಲ್ ಮೆಟ್ಲತ್ಕೊಂಡ್ಬಂದು ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ಸುಸ್ತಾಗಿಲ್ಲ ಎಲ್ಲ ಒಂದ್ಸಲ ಹೇಳ್ರಿ ಜೈ ಶ್ರೀರಾಮ್ ಅಂತ. ಮತ್ತೆ ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಮೈ ಫ್ಯಾಮಿಲಿ, ಹೇಳ್ರಿ ಗಡಗಡ ಜೈ ಶ್ರೀರಾಮ್. ನೋಡಿ ನಮ್ಮ ದೊಡ್ಡಮ್ಮ ಅವ್ರ ಮೇಲ್ಗಡೆ ಹೋಗ್ತಾವ್ರ. ಹಾಗೆ ಮೆಟ್ಲು ತುಂಬ ಹೆವಿ ಇದೆ ಗೈಸ್. ಇಲ್ಲಿಂದ ಸ್ವಲ್ಪ ಹೊರಗೆ ಚೆನ್ನಾಗಿ ಕಾಣುತ್ತೆ ವ್ಯೂ ಪಾಯಿಂಟು ನೋಡಿ. ಅಂತಿಲ್ಲಪ್ಪ ಇದನ್ನ ಅವಸರ ಮಾಡಿ ಕೊಡು, ದಾಡ ಹತ್ರ ಸುತ್ತಕತೆ ಒಂದು ಅಳ್ತಿ ಬಾ, ಹಣ್ಣು ನೋಡಕ್ಕ ಕುಣಿತೀಯಲ್ಲ ನೀನು. ಬಾ ಹೌದಾ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನೇನು ಹತ್ರ ನಡೀರಿ, నేను ಬಂದ್ಬಿಟ್ಟು ನೋಡಿ. ನಾವು ಅರ್ಚನೆ ಮಾಡ್ಸೋಕ್ಕೆ ತಗೊಂಡು ಹೋಗ್ತಿದ್ದೀವಿ. ಜೈ ಶ್ರೀರಾಮ್, ತುಂಬ ಅವ್ರ ಹತ್ರ ಇದ್ರೆ ಇಲ್ಲಿ ಇಸ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮೇಲೆ. ನೋಡ್ರಿ ಇದು ಕೋತಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಷ್ಟು ಹತ್ರ ಹೋದ್ರೆ ಏನು ಮಾಡಲ್ಲ, ಆದ್ರೆ ಕಸ್ಕೊಂಡ್ರೆ ಕಷ್ಟ, ಅದಕ್ಕೆ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಮೇಲ್ಗಡೆ ಇದೆ ಅಂತರ ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ತಗೊಂಡು ಇದೊಂದು ಸ್ವಲ್ಪ ಕಟ್ಕೊಳ್ಳೋಣ ಅಂತ. ಇದು ನನ್ನ ವಿಡಿಯೋ ನೀನೇನೇ ಮಾಡಿರು. ಏಯ್ ನೋಡಿ ಗಾಯ್ಸ್ ಹೆಂಗೆ ಮಾಡ್ತದ ಅದು ಕಸ್ಕನಕ್ಕೆ ಆಗಲ್ಲ ನೋಡಪ್ಪ, ಎಷ್ಟು ಅಜ್ಜಾಗ್ತೈತೆ ನೋಡ್ರಿ ಅದು. ನೀನು ಆ ಕಡೆ ಹಂಗೆ ಆರ್ತದ ನೋಡಿ, ಮೈ ಬೇಕಾ ಆರ್ತದ ನೋಡಲ್ಲ ನೀನು. ಫುಲ್ ಅಜ್ಜಾಗ್ತಿದ್ದಾವೆ, ತುಂಬ ಕೋತಿಗಳಿದ್ದಾವೆ ನೋಡ್ರಿ. ಎಲ್ಲ ಕೋತಿಗಳು ತುಂಬ ಭಯ ಆಗತ್ತೆ ಗೈಸ್ ಈ ಥರ ಮಾಡಿದ್ರಿ. ಅಪ್ಪ
ನನಗೂ ಮೈಯೆಲ್ಲ ಜೈ ಶ್ರೀರಾಮ್. ನೋಡ್ರಿ ಎಷ್ಟು ಕೋತಿಗಳಿದಾವೆ ನೋಡ್ರಿ ಇಲ್ಲಿ. ಹೋಗಿತ್ತು ನನ್ನ ಜೀವ. ಕೈ ಮುಕ್ಕಂತ ಬಂದ ಹಿಂಗ್ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ. ಒಂದೇ ಸಲ ಮೈ ಮೇಲಾಡಿದ್ದು. ಯಪ್ಪ ಏನ್ ಗುರು ಇದು. ಈ ನಮ್ದು ಇಷ್ಟೊಂದು ಮಂಗಗಳು ನಾನು ಎಲ್ಲೂ ನೋಡಿಲ್ಲ ಇದುವರೆಗೂ. ಬಂತು ಹಂಗ ಅಲ್ಲಿಂದ ಹಂಗೆ ಆರ್ತಮ್ಮ. ಯಪ್ಪ ಹೆಂಗ್ ಜೀವ ಜವಲ್ಲ ಅಂದ್ಬಿಡ್ತ ನನಗೆ. ಯಶೂರ್ ನಮ್ಮ ಮಾವ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಶ್ರೀರಾಮ ಅಂತ ನೋಡಿ ನಮ್ಮ ಅಕ್ಕ ಬಾವ ಇನ್ನೂ ಬಂದೇ ಇಲ್ಲ. ಅಲ್ಲೇ ಅವ್ರೆ ಕೆಳಗೆ ಬರ್ತಾವ್ರೆ. ಬರ್ರಿ ಬೇಗ. ಜೈ ಶ್ರೀರಾಮ್. ನಮ್ಮ ದೊಡ್ಡಮ್ಮಗೆ ಕಾಲು ನೋವು ಆದರೂ ಕೂಡ ಚೆನ್ನಾಗಿ ಹತ್ತತ್ತವ್ರಿ ಮೆಟ್ಲು. ನಮ್ಮ ಸಿಸ್ಟರ್ ಹತ್ತಲ್ಲ. ನಮ್ಮ ಸಿಸ್ಟರ್ ಸ್ವಲ್ಪ ಹಿಂದೆ, ಅವರು ಲವ್ ಬರ್ಡ್ಸ್ ಹಿಂದೆ ಬರ್ತಾವ್ರೆ. ನಾವಿಲ್ಲಿ ಹೋಗ್ತೀವಿ, ಎಂಜಾಯ್ ಮಾಡ್ಕೊಂಡ್ ಬರ್ತೇವೆ. ಇವಾಗ ಹೊಸ್ದಾಗಿ ಮದುವೆ ಆಗಿರ್ತೇವೆ. ಇನ್ನು ಅಲ್ಲಿ ತನಕ ಇದೆ, ಇನ್ನು ಮೇಲ್ಗಡೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ದೂರ ಕಷ್ಟಪಟ್ಟು ಬಿಟ್ರೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಬೋದು. ಸುಸ್ತಾತ ಕೂರ್ತಾ ಇದ್ದೀರಾ ನೋಡಿ ಗಾಯ್ಸ್. ಮೇಲ್ಗಡೆಯಿಂದ ವ್ಯೂ ಅಲ್ಲಿ ನೋಡ್ರಿ ಎಷ್ಟು ಕೋತಿಗಳಿದೆ. ಅಲ್ಲಿ ಹಿಂದೆಗಡೆ ನಮ್ದೊಂದು ಕೋತಿ ಬರ್ತೈತೆ, ಅದು ಬೇರೆ ಮೇಲ್ಗಡೆ ಬರ್ತಾ ಇಲ್ಲ. ಅಯ್ಯೋ ತಿಳ್ಕೊಬಿಟ್ಟೆ ಕಂಕಟ ಆಡ್ತಾವ ನಾವು. ಹೆಂಗ್ ಮಾಡ್ತಾವ ನೋಡ್ರಿ. ನಾ ಅದಕ್ಕೆ ಹಿಂಗೆ ಹಿಡ್ಕರಕೈತಿರಪ್ಪ ಅದೀನಿ. ನೋಡಿ ಅದು ನಮ್ಮ ದೊಡ್ಡ ಮುಂದೆ ಹೂವೇ ಕಿತ್ತಾಕ್ಬಿಡ್ತಾವ ಮುಂಗ. ಕಿತ್ತಾಕ್ತದ. ನಮ್ಮಮ್ಮ ಮೇಲೆ ಬರ್ತೈತೆ ಮೆಲ್ಲಕ್ಕೆ ಪಾಪ. ಎಲ್ಲರೂ ತಿಂಡಿ ತಿನ್ನಕ್ ಬಂದಿದ್ವಿ ಗಾಯ್ಸ್. ನಮ್ಮಮ್ಮ ಮಾತ್ರ ತಿಂಡಿ ತಿನ್ಕ ಬಂದೈತೆ ಮೇಲೆ. ಅದು ಗ್ರೇಟ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಯಾಕಲ್ಲ ಹಂಗೆ ಹಿಡ್ಕೊಂಡೆ ಜೋಳ ಹಿಡ್ಕೊಂಡಂಗೆ ತೋರ್ಸೋದು ಹೇಗೆ? ಪೇಂಟಿಂಗ್ ಚೆನ್ನಾಗಿದೆ. ಬಾರಕ್ಕ. ನಮ್ಮ ಅಕ್ಕ ಬರಕ್ ಫುಲ್ ಸುಸ್ತಾಗ್ಬಿಟ್ರು ಪಾಪ. ತಿಂಡಿ ತಿಂಡಿ ಒತ್ತಿಗೆ ಸರ ಬಿದ್ದಿಲ್ಲ ಅಂತಂದ್ರೆ ನಮ್ಮ ಅಕ್ಕಗೆ ಏನೂ ಆಗಲ್ಲ. ಹತ್ತೋದು ಕಷ್ಟ ನಮ್ಮ ಅಕ್ಕಂಗೆ. ಬೇಗ ಬರ್ರಿ ಅಪ್ಪ, ಫುಲ್ ಸುಸ್ತಾಗ್ತಿದ್ದೀರ ಯಾಕೆ? ನಮ್ಮಮ್ಮ ಕುತ್ಕೊಂಡೇ ಬಿಡ್ತದೆ. ಯಾಕಮ್ಮ ಏನಾಗ್ತೈತಿ? ಸುಸ್ತಾಗ್ತೈತಾ? ನೀರು ಕುಡಿಯಂಗಿಲ್ಲ. ಸುಮ್ಮನೆ ಮೂವತ್ತು ಹೊಡೆದು ಬಿಡು. ನೋಡಿದ್ರೆ ನಾನು ಕೊಡಲ್ಲ ಹಂಗೆ. ನೋಡಿ ಅಷ್ಟು ಇಟ್ಕೊಂಡ್ರೆ ಹೆಂಗೆ ನೋಡ್ತೈತೆ ಅದು. ಏ ಕೋತಿ ನೋಡ್ರಿ ನಾಚಿಕಾಗಲ್ಲ. ಹೊಟ್ಟಿಗೆ ತಿಂತೀರಿ ನೀವು. ಹೆಂಗ್ ಮಾಡುತ್ತದು ಸುಮ್ಮನೆ ಅದ್ರ ನೋಡಿ. ಆ ಕೋತಿ ಜೊತೆ ಸೇರ್ಕೊಂಡು ನಮ್ಮ ಮಕ್ಕಳು ಕೋತಿ ಥರ ಆಡ್ತವೆ ನೋಡಿ ಗಾಯ್ಸ್. ಇಲ್ಲಿ ಹೆಂಗಿದೆ, ಫುಲ್ ಬಕ್ಕೊಂಡು ಹೋಗ್ಬೇಕಿದು. ಓಕೆ, ಫುಲ್ ಬಂಡೆ ಗಟಾಸ ಆಗ್ಬಿಟ್ಟೈತೆ ಅಲ್ಲಿಗೂ ಇಲ್ಲಿಗೂ. ನೋಡಿ ಎಷ್ಟು ದೊಡ್ಡದಿದೆ ಇದು. ನಮ್ಮ ಅಮ್ಮಗೆಲ್ಲ ಆಗ್ತಿಲ್ಲ ಪಾಪ, ಫುಲ್ ಸುಸ್ತಾಗ್ಬಿಟ್ಟವ್ರೆ. ಬಾರಮ್ಮ, ಸ್ವಲ್ಪ ಐತಲ್ಲ, ಸ್ವಲ್ಪ ಇದೆ. ಇನ್ನು ಸ್ವಲ್ಪ. ನನಗಂತೂ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಯ್ತು ಬರ್ರಿ. ಆಯ್ತು ಇಲ್ಲೇ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯ. ಜೈ ಶ್ರೀರಾಮ್ ಅನ್ಕೊಂಡ್ ನನ್ ಅತ್ತಮ್ಮ. ಆಂಜನೇಯ ಸ್ವಾಮಿ ಒಳ್ಳೇದ್ ಮಾಡಪ್ಪ ಅದು ಮಗಳಿಗೆ ಕಿರಿ ಮಗ ಒಳ್ಳೇದ್ ಮಾಡಪ್ಪ ಅನ್ನ ಸಾಕು. ಅಳಿಗೆ ಬೇಡ, ಅಳಿಗೆ ಬೇಡ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇನ್ನು ಮಗಳು ಚೆನ್ನಾಗಿದ್ರು ಅಳಿ ಚೆನ್ನಾಗಿದ್ದಂಗೆ. ಹಾ ಮಮ್ಮ, ನಮ್ಮ ಮಾಮ ಬರ ಅಲ್ಲಿ ಫೋಟೋ ಹೊಡಿತಾವ. ಇಲ್ಲೇ ಇದ್ದೀನಿ, ಹೊಡೀರಿ ಫೋಟೋ. ಮಮ್ಮ ಇವಾಗ ನೀವು ಲಾಗ್ ಮಾಡಕತ್ತೀನಿ ನಾನು, ನೀವೆಲ್ಲ ಯೂಟ್ಯೂಬ ಬರ್ತೀರಾ ಇನ್ಮೇಲಿಂದ ಫುಲ್ ಪಾಪ್ಯುಲರ್ ಮಾಡ್ತೀನಿ. ಫೈನಲಿ ಮೇಲೆ ಬಂದ್ಮೇಲೆ ಅಲ್ಲಿ ಕಾಣ್ತಿದೆಯಲ್ಲ ಅದು ಹಂಪಿ, ಅದು ಹಂಪಿ ಮಮ್ಮ. ಅದು ಫೈನಲಿ ಇಲ್ಲಿ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ, ಆಂಜನೇಯದ್ರ ಬೆಟ್ಟಕ್ಕೆ. ಫೈನಲಿ ಮೇಲ್ಗಡೆ ಬಂದ್ಮೇಲೆ ಚೆನ್ನಾಗಿದೆ ವ್ಯೂ. ಮಮ್ಮ ಕಾಲ್ ತೊಳ್ಕೊಬೋದಾ? ಇಲ್ಲ ಬೇಡ ಬೇಡ, ಕಾಲ್ ತೊಳ್ಕೊಬಾರ್ದಂತೆ. ಯಾಕೆಂತ ನಂಗೂ ಗೊತ್ತಿಲ್ಲ, ಕೇಳ್ಬಿಟ್ಟು ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇದನ್ನೇನು ನೋಡ್ತೀರಿಲ್ಲ ಅದು ಡೌಟು, ಆದ್ರೂ ಹೇಳೋದು. ಹೋಗ್ತಾ ಇದೀವಿ ಗಾಯ್ಸ್. ಒಳಗಡೆ ಕ್ಯಾಮ್ರಾ ಅಲ್ಲ ಇದೆ ಎಲ್ಲ ಗೊತ್ತಿಲ್ವ ನನಗೆ. ಒಳ್ಳೆ ಶಂಕು ಗೊತ್ತೈತೆ, ಅವ ಶಂಕು ಮುಂದೆ ಗಾಯ್ಸ್. ನಾವೀಗ ಮೇಲ್ಗಡೆ ಇಲ್ಲಿ ವ್ಯೂ ಪಾಯಿಂಟ್ ಬಂದಿದ್ವಿ. ಮೇಲ್ಗಡೆ ಎಲ್ಲ ಚೆನ್ನಾಗಿ ಮಾಡವ್ರೆ ಇವಾಗ ನೋಡಿ. ಇಲ್ಲಿಂದ ಫುಲ್ ಎಲ್ಲಿ ನೋಡಿದ್ರು ಬಂಡೆ ಕಲ್ಲುಗಳೇ ಜಾಸ್ತಿ ನೋಡಿ, ಕಾಣ್ತಿದೆ. ಇಲ್ಲಿ ಎಲ್ಲ ಮನೆಗಳಾಗಿದೆ. ಕ್ರೇಜಿದೆ ಮಾತ್ರ ಇಲ್ಲಿ ವ್ಯೂ ಪಾಯಿಂಟು, ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಅಂಜನಾದ್ರಿ ಬೆಟ್ಟಕ್ಕೆ. ಬರ್ಬೇಕಂದ್ರೆ ತುಂಬ ದಿನ ಅನ್ಕೊಂತಿದ್ದೆ, ಆದ್ರೆ ಬರೋಕ್ಕಾಗಿರ್ಲಿಲ್ಲ. ಇವಾಗ ಫ್ಯಾಮಿಲಿ ಜೊತೆನೇ ಬರೋಂಗ. ನಾವಿವಾಗ ಎಲ್ಲ ದರ್ಶನ ಎಲ್ಲ ಆಯ್ತು. ಏನೋ ಒಂಥರ ಖುಷಿ ಆಯ್ತು. ಇವಾಗ ಅಲ್ಲಿ ಮೇಲ್ಗಡೆ ಸ್ವಲ್ಪ ಇನ್ನೂ ಸ್ಟೆಪ್ ಇದೆ, ಅಲ್ಲಿ ಮೇಲ್ಗಡೆ ಹೋಗೋಣ. ಪೇಮೆಂಟ್ ಎಷ್ಟು ಕೊಡ್ತೀಯ ಅಣ್ಣ? ಅಲ್ಲಿ ದೇವ್ರಿಗೆ ಹಾಕಿದ ಹೂವು ಕತ್ಕೊಂಡ್ಬಂದ್ಬಿಟ್ಟಿತ್ತು ಮಾಮ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ನಮ್ಮ ಮಾಮ ಅಲ್ಲಿ ಹೋಗಿ ಹಾಕಿದ್ರು, ಅದನ್ನ ತಗೊಂಬಂದ್ಬಿಟ್ಟೈತೆ ಗಾಡಿಗೆ ಹಾಕಕ್ಕೆ ಅಂತ. ಕದ್ದಿಲ್ಲ, ಅಲ್ಲ ಅಲ್ಲ ನಮ್ಮ ಮಾಮ ಒಂದೊಂದೇ ಟೇಕ್ ಅಭಿ. ಗಾಯ್ಸ್, ಇವರು ನಮ್ಮಮ್ಮ, ಇವರು ನಮ್ಮ ದೊಡ್ಡಮ್ಮ, ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಬಾಬಾ. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಅವ್ರು ನಮ್ಮ ತಮ್ಮ, ತಂಗಿ ಆಗ್ಬೇಕು, ಮಗ ಆಗ್ಬೇಕು, ಇವಳು ಮಗಳಾಗ್ಬೇಕು, ಇವನ್ ತಮ್ಮ ಆಗ್ಬೇಕು. ಡಿಪ್ರೆಷನ್ ರೇ, ಇಬ್ರು ಒಂದೇ ತರ ಇದೀರಲ್ಲ, ಇಬ್ರು ಒಂದೇ ತರ. ಅದು ನೀನ್ ಹೇಳಬಾರ್ದು ವರ್ಮ, ರಾಜ ವರ್ಮ, ನಾವ್ ಹೇಳ್ಬೇಕು. ಇಲ್ಲಿ ಫುಲ್ ಬಕ್ಕೊಂಡು ಹೋಗ್ಬೇಕು ಇಲ್ಲಿ. ಆಕ್ಚುಲಿ ಅದೇ ಏನ್ ಕೇಳ್ತೈತಿ ಏನ್ ಕೇಳ್ತೈತೆ ಅಂತ ಗೊತ್ತಾಗ್ತಿಲ್ಲ. ಬಟ್ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನೀವು ನೋಡ್ಬಿಟ್ಟು ಹೇಳಿ ಏನ್ ಕೇಳ್ತೈತೆ ಅಂತ ಒಂದು. ಗಾಯ್ಸ್, ಇನ್ನೂ ಸ್ವಲ್ಪ ದೂರ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಎಲ್ಲ ಎಳಿತವ್ರೆ, ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ನಾನು ಇವತ್ತೇ ಫಸ್ಟ್ ಬಂದಿದ್ದೀನಿ, ಮುಂಚೆ ಯಾವತ್ತೂ ಬಂದಿರಲಿಲ್ಲ, ಇವಾಗಲೇ ಬಂದಿರೋದು. ಇದು ಇವತ್ತು ಫಸ್ಟ್ ಟೈಮ್ ನಾನು ಏನೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಮ್ಮ ಮಾಮ ಕಣ್ಕೊಂಡ್ಬಿಟ್ಟು ನೋಡ್ತೈತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಆಸರಾಗಂಗೆ. ಅದು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮಾಮಗೆ ಗೊತ್ತಾಗುತ್ತೆ. ಹಾಂ,
ಯೂಟ್ಯೂಬ್ ಚಾನಲ್ ಇನ್ನು ಹೆಸರೇ ಇಟ್ಟಿಲ್ಲ ನಾನು, ಅಲ್ಲೇ ವಿಡಿಯೋ ಮಾಡ್ತಿದ್ದೀನಿ. ಇದಕ್ಕೋಸ್ಕರ ನೀವು ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಾಮೆಂಟ್ ಮಾಡ್ಬೇಕು. ನಾಚಿಕಾಗಲ್ಲ ಹೊಟ್ಟಿಗೆ ತಿಂತೀರಿ ನೀವು. ಅಮ್ಮ ಕೆಳಗಿಲ್ಲ ಅಮ್ಮ. ಚೆನ್ನಾಗೈತಾ ಇಂಟರ್ವ್ಯೂ ಕೊಡು ಸ್ವಲ್ಪ. ಅದೇ ಆಂಜನೇಯ ಬೆಟ್ಟ ಚೆನ್ನಾಗಿದೆಯಾ? ಏನ್ ಇಷ್ಟ ಆಯ್ತು? ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ಎಲ್ಲ ಇಷ್ಟ ಆಯ್ತು, ಬಂಡೆ ಎಲ್ಲ ಮೆಟ್ಲುಗಳೆಲ್ಲ ಇಷ್ಟ ಆಯ್ತು. ದೇವ್ರ ದರ್ಶನ ಚೆನ್ನಾಗೈತಾ? ಚೆನ್ನಾಗಿ ನೋಡಿ ಗಾಯ್ಸ್, ಸುಮ್ಮನಿದೆ ಕಡಿಯಕ್ ಬರ್ತೈತೆ, ಆದ್ರೂ ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ಏನು ಮಾಡಲ್ಲ ಅದು. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋದು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಫೋಟೋ ಮ್ಯಾಲ ಕುತ್ಕೊಂಡೈತಲ್ಲ ಅದು, ಫೋಟೋ ತೆಗಿಯಲಿ. ಸುಮ್ಮನೆ ಇದ್ರೆ ಮೇಲ್ಗಡೆ ಕೂತ್ಕೊಂತಾವ. ಆಂಜನೇಯ ಸ್ವಾಮಿ ರೂಪ. ಒಳ್ಳೆ ಅದೃಷ್ಟ ಆಗಿದೆ ಇವತ್ತು. ದೊಡ್ಡಪ್ಪ ಹೆಂಗಿತ್ತು ಆಂಜನೇಯ ಬೆಟ್ಟ? ಚೆನ್ನಾಗಿತ್ತಪ್ಪ. ಚೆನ್ನಾಗಿತ್ತಾ? ಏನ್ ಇಷ್ಟ ಆಯ್ತು? ಮೆಟ್ಲು ಹತ್ತಿದ್ದು ಇಷ್ಟ ಆಯ್ತು, ಮೆಟ್ಲು ಇಷ್ಟ ಆಯ್ತು, ದೇವ್ರ ದರ್ಶನ ಆಗಿದ್ದು ಇಷ್ಟ ಆಯ್ತು. ಭಾರಿ ಜನ. ದೊಡ್ಡಮ್ಮ ನಿಮ್ದು ಹೆಂಗಿತ್ತು ಆಂಜನೇಯ ಬೆಟ್ಟ ಸ್ವಲ್ಪ ಹೇಳ್ತೀರಾ? ಚೆನ್ನಾಗಿತ್ತು. ಅದೇ ಹೇಳ್ರಿ ಸ್ವಲ್ಪ, ನಿಮ್ಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಯ್ತು, ಏನಾರು ತಿಂದ್ರ ಏನು? ಇದೆಲ್ಲ ಹತ್ತೋದು ಇಷ್ಟ ಆಯ್ತು, ಇಳಿಯೋದು ಇಷ್ಟ ಆಯ್ತು, ಅಲ್ಲಿ ದೇವಸ್ಥಾನ ಇಷ್ಟ ಆಯ್ತು. ಇವಾಗ ಹೋಗಿ ಊಟ ಮಾಡೋದು ಇಷ್ಟ ಆಕತಿ. ಊಟ ಆಯ್ತಾ? ಅಜ್ಜಿ ಕೂಡ ಬರ್ತಿದ್ದಾರೆ ಮೇಲ್ಗಡೆ. ಎಷ್ಟು ಪಾವಗಡದಿಂದ ಬಂದಿದಾರಂತೆ. ಅವ್ರು ಅಲ್ಲಿಂದ ಹತ್ಕೊಂಡ್ ಬರ್ತಾರಲ್ಲ ಅದು. ವಾಸದ ಲಾಕ್ ಸ್ಟಾರ್ಟ್ ಆಗಿದೆ, ಆಮೇಲೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದೀವಿ. ನನಗೆ ತುಂಬಾ ಹಸುವಾಗಿದೆ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಮ್ಗೆ ತುಂಬಾ ಚೆನ್ನಾಗೈತಿ, ಎಲ್ಲ ಚೆನ್ನಾಗೈತಿ. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ? ಪ್ರಸಾದ ಸೂಪರ್. ಮಳೆಯ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ, ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಕೆಳಗಡೆಯಿಂದ ಮೇಲೆ ಹೊತ್ಕೊಂಡು ಹೋಗ್ತಿದ್ದಾರೆ. ಅಕ್ಕಿ ಚೀಲ ನಾನು ಅದು ದುಡ್ಡು ಅಲ್ಲ, ದುಡ್ಡು. ಏನ್ ಅಷ್ಟು ಸುಸ್ತು ಅಂತ ಅನಿಸ್ಲಿಲ್ಲ, ತುಂಬಾ ಸುಸ್ತಾಗತ್ತೆ ಅಂತ ಹೇಳಿದ್ರೆ ಅಷ್ಟು ಅನಿಸ್ಲಿಲ್ಲ. ಆರಾಮಾಗಿ ಬರ್ತಿದ್ದೆ ಕೆಳಗಡೆ. ಇನ್ನೇನು ಮುಗೀತಿಲ್ಲ, ಇನ್ನೇನು ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ತಿಂಡಿ ತಿನ್ಕೊಂಡು ಸೀದಾ ಕೊಪ್ಪಳಗೆ ಪ್ಲಾನ್ ಇದೆ. ಕೊಪ್ಪಳಗೆ ಹೋಗಿ ಅಲ್ಲಿ ಮಠ ನೋಡ್ಕೊಂಡು ಸೀದಾ ದಾವಣಗೆರೆಗೆ ಹೋಗೋದೆ. ಹಳೆದೇ ನನಗೆ ಕೊಟ್ಟು ಇದನ್ನ ಮಾಮ ಕಟ್ಕೊಂತದ, ಹೊಸದಂತೂ ಕೈ ಕೊಡ್ಸಲ್ಲ ನನಗೆ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಯಾರು ಕೊಡ್ಸ್ಬೇಕಂತ ಅನ್ಕೊಂಡಿದ್ದೀನಿ. ಹೊಳೆ ಅಂತ ಕೇಳ್ತಾನೆ ಅದನ್ನ ಕೊಡಿಸ್ತೀನಿ ನಾನು. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.